ಹಾಯ್ ಗೈಸ್. ಸೊ ನಾವು ಇವತ್ತು ಬೆಂಗಳೂರಿಗೆ ಹೋಗ್ತಿದ್ದೀವಿ. ಲಾಸ್ಟ್ ವೀಡಿಯೋಲ್ಲಿ ನೋಡಿದಾಗೆ ನಾನು ಶ್ರೀಶೈಲಮಿಗೆ ಬಂದಿದ್ದೆ ಇದೇ ಬಸ್ಸಲ್ಲೇ. ಸೊ ಮತ್ತೆ ಅದೇ ಬಸ್ಸಲ್ಲೇ ನಾನು ವಾಪಸ್ ಬೆಂಗಳೂರು ಹೋಗ್ತೀನಿ. ಸಂಜೆ 4:15 ಆಗ್ತಿದೆ ಟೈಮು. ಇದು ಶ್ರೀಶೈಲಂ ಬಸ್ ಸ್ಟ್ಯಾಂಡಿಂದ ಹೊರಡ್ತಾ ಇದ್ದೀನಿ. ಸೊ ಶ್ರೀಶೈಲಂ ಬಿಡ್ತಿದ್ದೀವಿ. ಸಂಜೆ 4:15 ಆಗ್ತಿದೆ ಟೈಮು. ಸೊ ಈ ಬಸ್ ಡೈಲಿ ಇರುತ್ತೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಗುರುವಾರ ರಾತ್ರಿ ನಾನು ಇದೇ ಬಸ್ಸಲ್ಲಿ ಹತ್ಕೊಂಡು ಶುಕ್ರವಾರ ಬೆಳಗ್ಗೆ 9:15ಗೆ ಬಂದಿದ್ದೆ. ಸೊ ಅಲ್ಲಿದ್ದು ದರ್ಶನ ಎಲ್ಲ ಮಾಡಿ ಮತ್ತು ಇದೇ ಬಸ್ಸಲ್ಲೇ ರಿಟರ್ನ್ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಬೆಂಗಳೂರಿಂದ ಸಂಜೆ 7:15 ಇರುತ್ತೆ ಈ ಬಸ್ಸು. ಬಟ್ ಶ್ರೀಶೈಲಮಿಂದ ಸಂಜೆ 4:15 ಇರುತ್ತೆ. ಯಾಕಂದರೆ ಘಾಟ್ ಸೆಕ್ಷನ್ ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ ನೈಟ್ ಹೊತ್ತು. ರಾತ್ರಿ 6 ಗಂಟೆ ಇಲ್ಲ 6:30ಇಂದ ಬೆಳಗ್ಗೆ 6 ಗಂಟೆ ಇಲ್ಲ 6:30ವರೆಗೂ ಕ್ಲೋಸ್ ಆಗಿರುತ್ತೆ. ಅರೌಂಡ್ 12 ಅವರ್ಸ್ ಕ್ಲೋಸ್ ಇರುತ್ತೆ. ಸೊ ಅದಕ್ಕೆ ಎಲ್ಲ ಬಸ್ಸಸ್ಸು ನಿಮಗೆ 5 ಗಂಟೆ 5:15 ಮ್ಯಾಕ್ಸ್ ಒಳಗಡೆ ಬಿಟ್ಬಿಡ್ತಾರೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ದರ್ಶನ ಮಾಡಬೇಕಾದ್ರೆ ಮೊಬೈಲ್ ಒಳಗೆ ಅಲೋ ಇರೋಲ್ಲ. ಸೊ ಅದಕ್ಕೋಸ್ಕರ ನೀನು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಲಾಸ್ಟ್ ವೀಡಿಯೋಲಿ ನೋಡಿದಾಗೆ ನಾನು ಇದೇ ಬಸ್ಸಲ್ಲೇ ಬಂದಿದ್ದೆ. ವಾಪಸ್ ಇದೇ ಬಸ್ಸಲ್ಲೇ ಹೋಗ್ತಾಯಿದ್ದೀನಿ. ಅದೇ ಕ್ರೂ ಮೆಂಬರ್ಸ್ ಇದ್ದಾರೆ. ಬಸ್ ಕಂಪ್ಲೀಟ್ ಖಾಲಿ ಇದೆ. ಸೊ ನೋಡೋಣ ಬನ್ನಿ ಜರ್ನಿ ಹೇಗೆ ಸಾಗುತ್ತೆ ಅಂತ. ಸೊ ನಾನು ಟು ಆ್ಯಂಡ್ ಫ್ರೋ ಜರ್ನಿ ಬುಕ್ ಮಾಡಿರೋದ್ರಿಂದ ನಂಗೆ ಅರೌಂಡ್ 983 ರುಪೀಸ್ ಏನೋ ಬಿತ್ತು ಜರ್ನಿ ಚಾರ್ಜಸ್ಸು. ಸೊ ಇದಕ್ಕೂ ಮುಂಚೆ ನಮ್ಮದು ಕರ್ನಾಟಕ ಬಸ್ ನಾನ್ AC ಸ್ಲೀಪರ್ ಹೊರಡುತ್ತೆ. ಅದು 4 ಗಂಟೆಗೆ ಹೊರಡುತ್ತೆ. 4 ಗಂಟೆಗೆ ಶ್ರೀಶೈಲಂ ಬಿಟ್ಟು ಬೆಳಗ್ಗೆ 4 ಗಂಟೆ ಬೆಂಗಳೂರಿಗೆ ಹೋಗುತ್ತೆ, ಅಂದರೆ ಮೆಜೆಸ್ಟಿಕ್ಕು. ಇದು 4:15 ಶ್ರೀಶೈಲಂ ಬಿಡೋದು. ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ಮೆಜೆಸ್ಟಿಕ್ ಅಂತ ಹೇಳಿದ್ದಾರೆ ರಿಸರ್ವೇಷನಲ್ಲಿ. ಬಟ್ ನೋಡಬೇಕು ಎಷ್ಟು ಗಂಟೆಗೆ ಹೋಗುತ್ತೆ ಅಂತ. ಸೊ ನಾವು ಅರೌಂಡ್ ಒಂದು 6 ಪ್ಯಾಸೆಂಜರ್ಸ್ ಇದ್ದೀವಿ ಅಷ್ಟೇ ಶ್ರೀಶೈಲಮಿಂದ. ನಿನ್ನೆ ರಾತ್ರಿ ಬಿಟ್ಟಾಗ ಕಂಪ್ಲೀಟ್ ಬಸ್ ಫುಲ್ಲಾಗಿತ್ತು. ಬಟ್ ಈಗ ಬರೀ ಒಂದು 6 ಪ್ಯಾಸೆಂಜರ್ಸ್ ಇದ್ದೀವಿ. ನೋಡಬೇಕು ನೆಕ್ಸ್ಟು ಆತ್ಮಕೂರಲ್ಲಿ ಕರ್ನೂಲಲ್ಲಿ ಎಷ್ಟು ಜನ ಹತ್ತುತ್ತಾರೆ ಅಂತ ಗೊತ್ತಾಗತ್ತೆ. ನೋಡೋಣ ಬನ್ನಿ ಜರ್ನಿ ಹೇಗೆ ಹೋಗುತ್ತೆ ಅಂತ. ನೆನ್ನೆ ಬರಬೇಕಾದ್ರೆ ಅಷ್ಟು ಘಾಟ್ ಸೆಕ್ಷನ್ ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ಈಗ ಆದಷ್ಟು ಕವರ್ ಮಾಡೋಕ್ಕೆ ನೋಡ್ತೀನಿ. ನಾನು ಯಾವ ಸೀಟಲ್ಲಿ ಹತ್ಕೊಂಡು ಕೂತಿದ್ನೋ ಅದೇ ಸೀಟೇ ಬುಕ್ ಮಾಡ್ಕೊಂಡಿದ್ದೆ ರಿಟರ್ನ್ ಜರ್ನಿ ಕೂಡ, ಸೀಟ್ ನಂಬರ್ 6. ಸೊ ನನಗೆ ಫ್ರಂಟ್ ವ್ಯೂ ಸಿಗಲಿ ಅಂತ ವೀಡಿಯೋ ಮಾಡೋದಕ್ಕೋಸ್ಕರ. ನೀವು ಬೇರೆ ಸೀಟಲ್ಲಿ ಬುಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ವೀಡಿಯೋ ಶೂಟ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಸೀಟ್ ಬುಕ್ ಮಾಡ್ಕೊಂಡಿದ್ದೆ. ಮುಂದೆ ಹೋಗ್ತಿರೋ ಬಸ್ ಬಂದು ರಾಜಮಂಡ್ರಿಗೆ ಹೋಗುತ್ತೆ ಬಸ್. ಅದು ಅರೌಂಡ್ 4:15 4:30ಗೆ ಬಿಟ್ಟಿರೋದು. ಬಲಗಡೆ ಏನು ಕಾಣಿಸ್ತಿದೆ ನಿಮಗೆ, ಇದು ಗಣಪತಿ ದೇವಸ್ಥಾನ. ಸೊ ಶ್ರೀಶೈಲಂಗೆ ಎಂಟ್ರಿ ಕೊಡಬೇಕಾದ್ರೆ ನಿಮಗೆ ಫಸ್ಟ್ ಟೆಂಪಲ್ ಇದೇ ಸಿಗೋದು. ಸೊ ಎಕ್ಸಿಟ್ ಆಗಬೇಕಾದ್ರೂ ಕೂಡ ಇದು ಕೊನೆ ಟೆಂಪಲ್ ಇದು. ನೋಡಿ ಸಂಜೆ ಘಾಟ್ ಸೆಕ್ಷನ್ ಕ್ಲೋಸ್ ಆಗುತ್ತೆ ಅಂತ ಎಷ್ಟು ವೆಹಿಕಲ್ಸ್ ಟು ಆ್ಯಂಡ್ ಫ್ರೋ ಮೋಷನ್ ಇದೆ ಅಂತ. ರೋಡ್ ತುಂಬ ಚಿಕ್ಕದೆ, ಬಟ್ ವೆಹಿಕಲರ್ ಮೂಮೆಂಟ್ ತುಂಬ ಜಾಸ್ತಿ ಇರುತ್ತೆ ಘಾಟ್ ಸೆಕ್ಷನ್ಲಿ ಈ ರೋಡಲ್ಲಿ.
ಯಾವುದಕ್ಕೂ ಹುಷಾರಾಗಿ ಹೋಗಬೇಕು, ಹುಷಾರಾಗಿ ಬರಬೇಕು. ನಾನು ಲಾಸ್ಟ್ ವೀಡಿಯೋಲದಲ್ಲೇ ಹೇಳಿದ ಹಾಗೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಸೊ ಯಾರೂ ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಕವರ್ಸನ್ನು ತರೋದಕ್ಕೆ ಹೋಗಬೇಡಿ. ಅಲ್ಲಲ್ಲಿ ಮಾರ್ಷಲ್ಸ್ ಇರ್ತಾರೆ. ಸೊ ನಿಮಗೆ ಮಿನಿಮಮ್ ಅಂದರೆ 1000 ರೂಪೀಸ್ ಫೈನ್ ಹಾಕ್ತಾರೆ. ಸೊ ಅದನ್ನು ನೋಡ್ಕೊಂಡು ಹುಷಾರಾಗಿ ಬಂದು ಹೋಗಿ. ಇನ್ನು ದರ್ಶನಕ್ಕೆ ವಿಷಯ ಬರೋದಾದರೆ, ನಾನು 500 ರೂಪೀಸ್ ಆನ್ಲೈನ್ ದರ್ಶನ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದು ಬಂದು ಸ್ಪರ್ಶ ದರ್ಶನ ಅಂತ. ಸ್ಪರ್ಶ ದರ್ಶನ ಪ್ಲಸ್ ಗುಡ್ ಫ್ರೈಡೇ ರಜೆ ಇರೋದ್ರಿಂದ ನಮಗೆ ಸ್ವಲ್ಪ ಲೇಟ್ ಆಯಿತು. ನಾನು 12:15 12:30 ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೆ. ಬಟ್ ಆದರೂ 12:30ಗೆ 11:30ಗೆ ಹೋಗಿರೋರನ್ನೆಲ್ಲ ಸ್ವಲ್ಪ ಲೇಟಾಗಿ ಬಿಟ್ಟಿದ್ರಂತೆ. ಸೊ ಅದಕ್ಕೆ ನಮಗೆ ಅರೌಂಡ್ 2 o'clock ಒಳಗಡೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 2 o'clock ಬಿಟ್ಟು 3 o'clock ಒಳಗಡೆ ನಮಗೆ ದರ್ಶನ ಆಗೋಯಿತು. ಒಳಗಡೆ ತುಂಬ ಏನು ಕ್ರೌಡ್ ಇರಲಿಲ್ಲ, ಬಟ್ ಎಲ್ಲ ಇಂಟರ್ಲಿಂಕ್ ಇರುತ್ತೆ. ಸೊ ಆ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ನೋಡ್ಕೊಂಡ್ಮೇಲೆ ಬೇರೆ ದೇವಸ್ಥಾನಕ್ಕೂ ಅದೇ ಸೇಮ್ ಎಕ್ಸಿಟ್ ರೂಟ್ ಹೇಗಿರುತ್ತೆ ಅದೇ ರೂಟಲ್ಲೇ ನಾವು ಎಕ್ಸಿಟ್ ಆಗ್ತಾ ಬಂದರೆ ಆ ಎಕ್ಸಿಟ್ ಪಾಯಿಂಟಲ್ಲಿ ಯಾವ್ಯಾವ ಟೆಂಪಲ್ಸ್ ಇರುತ್ತೆ ಹಾಗೆ ಹೋಗಿ ಬರ್ಬೋದು. ಎಲ್ಲೂ ನೀವು ಆಚೆ ಹೋಗೋ ಥರ ಏನೂ ಜಾಗ ಮಾಡಿಲ್ಲ. ಸೊ ಇದು ನೋಡಿ ಫಸ್ಟ್ ಬಸ್ ಸ್ಟ್ಯಾಂಡು ಸುನ್ನಿಪೆಂಟ ಅಂತ. ಇಲ್ಲೊಂದಿಬ್ಬರು ಪ್ಯಾಸೆಂಜರ್ ಹತ್ಕೊಳ್ತಿದ್ದಾರೆ. ಸೊ ನಾವು ಮೇನ್ ರೋಡ್ ಬಿಟ್ಟು ಒಂದು 2-3 ಕಿಲೋಮೀಟರ್ಸ್ ಆಚೆ ಬರಬೇಕಿತ್ತು ಇದಕ್ಕೆ. ಕಂಪ್ಲೀಟ್ ಅಸೆಂಡಿಂಗ್ ಆರ್ಡರ್ ಇದೆ ಘಾಟ್ ಸೆಕ್ಷನ್ ಇದು. ಆಮೇಲೆ ಮತ್ತೆ ಕಂಪ್ಲೀಟ್ ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ. ಮುಂದೆ ರಾಜಮಂಡ್ರಿ ಬಸ್ ಹೋಗ್ತದೆ, ಮುಂದೆ ರಾಜಮಹೇಂದ್ರವರಂ. ಈಗ ಹೆಸರು ಚೇಂಜ್ ಆಗಿದೆ, ಮುಂಚೆ ರಾಜಮಂಡ್ರಿ ಅಂತಿತ್ತು. ಈ ಕಡೆ ಜಾಸ್ತಿ ಸೂಪರ್ ಲಕ್ಷರಿ ಬಸ್ಸಸ್ಸೇ ಹೋಗೋದು. ಸೊ ಹೈದ್ರಾಬಾದಿಗೆ ಮಾತ್ರ ನಿಮಗೆ ರಾಜಧಾನಿ AC ಬಸ್ಸಸ್ ಸಿಗುತ್ತೆ. ಯಾವ ಓಲೋ ಬಸ್ಸಸ್ ಕೂಡ ಬರೋದಿಲ್ಲ. ಸ್ಲೀಪರ್ ಅಂತ ಹೇಳಿದ್ರೆ ಪ್ರೈವೇಟ್ ಬಸ್ಸಸ್ ಬರುತ್ತೆ, ಪ್ಲಸ್ ನಮ್ಮದೊಂದು KSRTC ನಾನ್ AC ಸ್ಲೀಪರ್ ಇದೆ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಸೂಪರ್ ಲಕ್ಷರಿ ಆರ್ಡಿನರಿ ಬಸ್ಸಸ್ಸೇ ಜಾಸ್ತಿ ಈ ಕಡೆ ಓಡಾಡೋದು. ನನಗೆ ಅನಿಸಿರೋ ಹಾಗೆ ಆ ಬಸ್ ಕಂಪ್ಲೀಟ್ ಫುಲ್ಲಾಗಿದೆ, ಅದಕ್ಕೆ ತುಂಬ ನಿಧಾನಕ್ಕೆ ಹೋಗ್ತಿದ್ದಾರೆ. ಪಕ್ಕ ನಮ್ಮ ಬಸ್ ಓವರ್ಟೇಕ್ ಮಾಡ್ತಾರೆ ಅವ್ರನ್ನ. ಫುಲ್ಲಾಗಿದೆ ಆ ಬಸ್ಸು, ಅದಕ್ಕೆ ನಿಧಾನಕ್ಕೆ ಹೋಗ್ತಿದ್ದಾರೆ. ಇದೇ ನೋಡಿ ನಾನು ಲಾಸ್ಟ್ ವಿಡಿಯೋಲಿ ತೋರಿಸಿದ ಚೆಕ್ ಪೋಸ್ಟ್ ಇದು. ಆ ಕಡೆಯಿಂದ ಬರ್ತಾ ಇದು ಲಾಸ್ಟ್ ಚೆಕ್ ಪೋಸ್ಟು, ಈ ಕಡೆಯಿಂದ ಹೋಗ್ತಾ ಇದು ಫಸ್ಟ್ ಚೆಕ್ ಪೋಸ್ಟ್ ಇದು. ಇಲ್ಲಿಂದ ನೆಕ್ಸ್ಟು ಕೆಳಗೆ ಇಳಿಯೋವರೆಗೂ ನಿಮಗೆ ನೈಟ್ ಯಾವುದೇ ವೆಹಿಕಲ್ ಮೂವ್ಮೆಂಟ್ ಇರೋಲ್ಲ. ಸೊ ಅರೌಂಡ್ 12 hours ಯಾವುದೇ ವೆಹಿಕಲ್ ಮೂವ್ಮೆಂಟ್ ಇರೋಲ್ಲ. ನೋಡಿ ಏನು ಕಾಣಿಸ್ತಿದೆ ನಿಮಗೆ, ಇದೆಲ್ಲ ಕಂಪ್ಲೀಟ್ ನಲ್ಲಮಲ್ಲ ಫಾರೆಸ್ಟ್ ಏರಿಯಾ ಇದು.
ರೋಡ್ ಇನ್ನೂ ವೈಟಿಂಗ್ ಮಾಡ್ಬೋದು, ಬಟ್ ಯಾರೂ ರೋಡ್ ಅಗಲ ಮಾಡಿಲ್ಲ. ಎದುರುಗಡೆಯಿಂದ ಯಾವುದಾದ್ರು ಗಾಡಿಗಳು ಬಂತು ಅಂತ ಹೇಳಿದ್ರೆ ರೋಡ್ ಏನೂ ಕಾಣಿಸೋದಿಲ್ಲ. ಇದು ಬಸ್ ಆಗಿರೋದ್ರಿಂದ ಪರವಾಗಿಲ್ಲ. ಸಣ್ಣ ಪುಟ್ಟ ಕಾರು ಇಲ್ಲ ಟೂ ವೀಲರ್ಸ್ ಬಂತು ಅಂತ ಹೇಳಿದ್ರೆ ಏನೂ ಕಾಣಿಸೋದಿಲ್ಲ. ರೋಡಿಂದ ಕೆಳಗೆ ಹೋಗ್ಬೇಕಾಗತ್ತೆ. ಗಾಡಿ ಸ್ವಲ್ಪ ಸ್ಲಿಪ್ ಆಯಿತು ಅಂತ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋ ಕಾರು ಬಂತು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಲ್ಲಿ ಹಳ್ಳ ಕೊಳ್ಳ ಹಂಪ್ಸ್ಗಳು ಕೂಡ ಇದೆ ಇಲ್ಲಿ ರೋಡಲ್ಲಿ. ಅಷ್ಟು ಗೊತ್ತಾಗೋದಿಲ್ಲ, ಬಟ್ ಹುಷಾರಾಗಿ ಬರಬೇಕು, ಹುಷಾರಾಗಿ ಹೋಗಬೇಕು. ನೋಡಿ, ಯಾರಾದರೂ ಲೈಟ್ ಡಿಮ್ ಮಾಡ್ತಿದಾರಾ, ಲೋ ಬೀಮಲ್ಲಿ ಬರ್ತೀಯ, ಎಲ್ಲ ಹೈ ಬೀಮಲ್ಲೇ ಬರ್ತಾಯಿದ್ದಾರೆ. ಅದು ರೋಡ್ ಮಧ್ಯದಲ್ಲೇ ಬರ್ತಿದ್ದಾರೆ. ನೀವೇ ನೋಡ್ತೀರಿ, ಹಾಗೆ ನೋಡ್ತೀರಿ ಯಾರಾದರೂ ಲೈಟ್ ಡಿಮ್ಮಲ್ಲಿ ಬರ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೊಂದು ಸೂಪರ್ ಲಕ್ಸುರಿ ಬಸ್ಸಲ್ಲಿ ಟಿ ವಿ ಕೂಡ ಇದೆ. ಇದು ನಮ್ಮದು ಬಂದು BS6 ಬಸ್ಸು. ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ BS6 ಯಾವ ಬಸ್ಸಲ್ಲೂ ಟಿ ವಿ ಇನ್ಸ್ಟಾಲ್ ಮಾಡಿಲ್ಲ. ಯಾವ್ದಾದ್ರು BS6 ಬಸ್ಸಲ್ಲಿ ಟಿ ವಿ ಇನ್ಸ್ಟಾಲ್ ಮಾಡಿದರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ನೋಡಿ, ಬಸ್ ಚೇಂಜ್ ಮಾಡ್ತೀರಿ ಆತ್ಮಕೂರಲ್ಲಿ. ಈ ಬಸ್ಸಿಂದ ಈ ಬಸ್ಸಿಗೆ ಕಳಿಸ್ತಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ, ಇದು ಆತ್ಮಕೂರು ಬಸ್ ಸ್ಟ್ಯಾಂಡ್. ಇದು ನಾನು ಲಾಸ್ಟ್ ವೀಡಿಯೋದೆಲ್ಲ ತೋರಿಸ್ದಾಗೆ ಇದೆಲ್ಲ ಆತ್ಮಕೂರು ಬಸ್ ಟಿಪ್ಪೋ ಗಾಡಿಗಳೇ ಇವೆಲ್ಲ. ಲೆಫ್ಟ್ ಸೈಡ್ ಬಸ್ಸಲ್ಲಿ ಬಂದಿದ್ದು, ರೈಟ್ ಸೈಡ್ ಬಸ್ಸಿಗೆ ಹೋಗ್ತಿದ್ದೀವಿ ಇವಾಗ. BS4 ಗಾಡಿ. ಅಟ್ಲೀಸ್ಟ್ ಕ್ರೂ ಮೆಂಬರ್ಸ್ ಆದರೂ ಸೇಮ್ ಇರ್ತಾರೆ ಅಂದ್ಕೊಂಡ್ರೆ ಕ್ರೂ ಮೆಂಬರ್ಸ್ ಕೂಡ ಚೇಂಜು. ಈಗ ನೋಡಿ ಎಷ್ಟು ಸ್ಲೋ ಹೋಗ್ತಾರೆ ಅಂತ ಹೇಳಿದ್ರೆ, ಲಾಸ್ಟ್ ನೈಟ್ ಬಂದಾಗೂ 50-60 ದಾಟ್ತಿರಲಿಲ್ಲ ಇವರು. ಅದಕ್ಕಿಂತ ಕಡೆ ಇವರು 40-50 ದಾಟ್ತಾಯಿಲ್ಲ. ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ನಿಧಾನಕ್ಕೆ ಹೋಗ್ತಿರುತ್ತೆ. ನೀವು ನಾನು ಜರ್ನಿ ಮಾಡಿರೋದಲ್ಲೇ ಒನ್ ಆಫ್ ದ ಸ್ಲೋಯೆಸ್ಟ್ ಜರ್ನಿಯೆಸ್ಟ್ ಎವರ್ ಇದು. ಎಲ್ಲರೂ ಹೇಳ್ತಿದ್ರು APSRTC ತುಂಬ ಸ್ಲೋ ಹೋಗುತ್ತೆ ಅಂತ, ಬಟ್ ಇವತ್ತು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ. ಏನಕ್ಕೆ ಇಷ್ಟು ಸ್ಲೋ ಆಗಿ ಓಡಿಸ್ತಾರೆ ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ. ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ರೋಡ್ ಚೆನ್ನಾಗಿದ್ರೂ ಇಷ್ಟು ಸ್ಲೋ ಆಗಿ ಓಡಿಸಿರೋದು ಏನಕ್ಕೆ ಕಾರಣ ಗೊತ್ತಿಲ್ಲ. ಕರ್ನೂಲ್ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಬಸ್ ಕಂಪ್ಲೀಟ್ ಫುಲ್ಲಾಗಿದೆ. ಈಗ ಟೈಮ್ ಬಂದು ಅರೌಂಡ್ 10:15 ಆಗ್ತದೆ. ಸೊ ಇವಾಗ ನಾವು 10:15ಗೆ ಬಿಟ್ಟು ನಾವು ಬೆಳಗ್ಗೆ 6 ಗಂಟೆಗೆ ಹೋಗಿ ತಲುಪ್ತೀವ ನೋಡಬೇಕು. ಅಲ್ಲಿ ಆತ್ಮಕೂರಲ್ಲೇ ಡಿನ್ನರ್ ಬ್ರೇಕ್ ಅಂತ ಹೇಳ್ಬಿಟ್ರು. ಯಾರ್ಯಾರು ಬೆಂಗಳೂರಿಗೆ ಹೋಗಬೇಕು ಅವರೆಲ್ಲ ಬೇಕಾದ್ರೆ ಡಿನ್ನರ್ ಮಾಡ್ಕೊಳ್ಳಿ ಅಂತ ಅಲ್ಲೊಂದು 15-20 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ರು. ಬಸ್ ಸ್ಟ್ಯಾಂಡಲ್ಲೇ ಊಟ ಮಾಡಿದೆ ನಾನು. ಚಪಾತಿ ತೊಗೊಂಡಿದ್ದೆ, ಅಷ್ಟೇನು ಚೆನ್ನಾಗಿರಲಿಲ್ಲ. ಮೈದಾ ಹಿಟ್ಟಲ್ಲಿ ಚಪಾತಿ ಮಾಡಿದ್ದು, ಅದಕ್ಕೆ 60 ರೂಪಾಯಿ ತೊಗೊಂಡಿದ್ದೆ ಚಪಾತಿಗೆ. ಬಸ್ ಏನಕ್ಕೆ ಚೇಂಜ್ ಮಾಡಿದ್ರು, ಕ್ಯೂ ಏನಕ್ಕೆ ಅವರೇ ಬಂದಿಲ್ಲ ಅನ್ನೋದು ಸ್ವಲ್ಪ ಡೌಟ್ ಇದೆ ಇಲ್ಲಿ. ಇವ್ರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನಿಸುತ್ತೆ ನನಗೆ. ಯಾಕಂದರೆ ಬಸ್ ಬೆಳಗ್ಗೆ ತಾನೇ, ಅದು ಲಾಸ್ಟ್ ವೀಡಿಯೋ ನೋಡಿದಾಗೆ ಬೆಳಗ್ಗೆ ತಾನೇ ಫುಲ್ ಟೈಮ್ ಡೀಸೆಲ್ ಮಾಡಿಸಿದ್ರು ಏನೋ ಗೊತ್ತಿಲ್ಲ, ಬಟ್ ಡೀಸೆಲ್ ಫಿಲ್ ಮಾಡಿಸಿದ್ರು. ಬಟ್ ಬಸ್ ಕರೆಕ್ಟಾಗಿ ಓಡ್ತಿತ್ತು ಕೂಡ, ನೀವು ವೀಡಿಯೋದಲ್ಲಿ ನೋಡೋ ಹಾಗೆ. ಬಟ್ ಬಸ್ ಟ್ರಬಲ್ ಕೊಟ್ಟಿದೆ ಅಂತ ಬಸ್ ಚೇಂಜ್ ಮಾಡಿಸಿದ್ರು. ಏನಕ್ಕೆ ಚೇಂಜ್ ಮಾಡಿಸಿದ್ರು, ಯಾತಕ್ಕೆ ಚೇಂಜ್ ಮಾಡಿಸಿದ್ರು ಗೊತ್ತಿಲ್ಲ. ಕ್ರೂ ಮೆಂಬರ್ಸ್ ಕೂಡ ಚೇಂಜ್ ಆದರು.
ಇಷ್ಟು ಸ್ಲೋ ಆಗಿ ಹೋಗ್ತಿರೋದು ಇದೆ ಫಸ್ಟ್ ಟೈಮ್ ನಾನು. ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿರೋದು ಕಿಯಾ ಪ್ಲಾಂಟ್ ಇದೆ. ಸೊ ಅನಂತಪುರ ಹತ್ರ ಬರ್ತಿದ್ದೀವಿ. ಟೈಮ್ ಅರೌಂಡ್ 2 o'clock ಆಗ್ತಿದೆ. ಈ ಪ್ಲಾಂಟ್ ಎಷ್ಟು ದೊಡ್ಡದಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸುಮಾರು ವೀಡಿಯೋದಲ್ಲಿ ನೋಡಿರ್ತೀರ, ಬಟ್ ಆದರೂ ತೋರಿಸ್ತಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಸ್ಲೋ ಹೋಗ್ತಿದೆ ಅಂತ. ಸ್ಟಾರ್ಟಿಂಗನೇ ಹೇಳ್ತಿದ್ದೀನಿ ತುಂಬ ಸ್ಲೋ ಹೋಗ್ತಿದೆ ಅಂತ. ಈ ಕಿಯಾ ಪ್ಲ್ಯಾಂಟ್ನೇ ದಾಟೋಕ್ಕೆ ಹತ್ತತ್ರ 2 ರಿಂದ 3 ನಿಮಿಷ ಬೇಕು ನಮಗೆ. ಅಷ್ಟು ನಿಧಾನಕ್ಕೆ ಹೋಗ್ತಿದ್ದಾರೆ. ನೀವೇ ನೋಡ್ತಿರ್ಬೋದು. ನಾನು ವೀಡಿಯೋನ ಯಾವುದೂ ಸ್ಲೋ ಮೋಷನ್ಗೆ ಹಾಕಿಲ್ಲ, ಯಾವ ಥರನೂ ನಾನು ಎಡಿಟ್ ಮಾಡಿಲ್ಲ. ನಾರ್ಮಲ್ ಸ್ಪೀಡಲ್ಲೇ ತೋರಿಸ್ತಿದ್ದೀನಿ. ಸೊ ಗುಡ್ ಮಾರ್ನಿಂಗ್ ಗೈಸ್. ಸೊ ನಾವು ದೇವನಹಳ್ಳಿ ದಾಟಿ ಹೋಗ್ತಿದ್ದೀವಿ. ಟೈಮ್ ಬಂದು 5:45 ಆಗ್ತಾಯಿದೆ. ಸೊ 6 o'clockಗೆ ನಾವು ಮೆಜೆಸ್ಟಿಕ್ ರೀಚ್ ಆಗಬೇಕಾಗಿತ್ತು, ಬಟ್ ಇನ್ನೂ ರೀಚ್ ಆಗಿಲ್ಲ. ಸೊ ಮೆಜೆಸ್ಟಿಕ್ ರೀಚ್ ಆಗೋಷ್ಟರಲ್ಲಿ 6:30 ಆಗ್ಬೋದು. ಆನಂದರಾವ್ ಸರ್ಕಲ್ ಎಷ್ಟು ಜಾಮ್ ಆಗಿದೆ ಅಂತ. ಬೆಳಗ್ಗೆ ಅಥವಾ ರಾತ್ರಿ ಬಂದ್ವಿ ಅಂತ ಹೇಳಿದ್ರೆ ಆನಂದರಾವ್ ಸರ್ಕಲ್ ಇದೇ ಪ್ರಾಬ್ಲಮ್. ಯಾವಾಗಲೂ ಅಷ್ಟೇ ರೋಡಲ್ಲೇ ಬಸ್ಗಳನ್ನ ಹಾಕೊಂಡು ಪಾರ್ಕ್ ಮಾಡ್ತೀವಿ. ಏನಕ್ಕೆ ಅಂತ ಗೊತ್ತಿಲ್ಲ. ಫೈನಲಿ ಮೆಜೆಸ್ಟಿಕ್ ಬಂದು ಟೈಮ್ ಬಂದು 6:30 ಆಗ್ತಿದೆ. ಫೈನಲಿ ಬ್ಯಾಂಗ್ಳೂರು. ಅರ್ಧ ಗಂಟೆ ಲೇಟ್ ಆಗಿದೆ, ಬಟ್ ಪರವಾಗಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.